ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ಷಷ್ಠಿ ತಿಥಿ ಚಿತ್ತಾ ನಕ್ಷತ್ರ. ಈ ದಿವಸ ಮಂಗಳವಾರವೂ ಷಷ್ಠಿಯೂ ಸೇರಿದೆ. ತುಂಬ ಪ್ರಶಸ್ತವಾಗಿದೆ. ಸುಬ್ರಹ್ಮಣ್ಯನ ಆರಾಧನೆಗೆ ತುಂಬ ವಿಶೇಷವಾದ ಒಂದು ದಿವಸ. ಅದರ ಜೊತೆಗೆ ಈ ದಿವಸ ಸಿರಿಯಾಳ ಷಷ್ಠಿ. ಸಿರಿಯಾಳ ಕಥೆ ನಿಮಗೆ ಗೊತ್ತಿದೆ. ಮಹಾಭಕ್ತ ಸಿರಿಯಾಳ. ಅವನು ಭಕ್ತರು ಸಾಮಾನ್ಯವಾಗಿ ಬಡವರಾಗಿರ್ತಾರೆ. ಕಾರಣ ಭಗವಂತನ ನಚ್ಚಿಕೊಂಡವರಿಗೆ ನೋವು ಕಷ್ಟ ಇವುಗಳಲ್ಲದೆ ಬೇರೆ ಏನಿದೆ ಹೇಳಿ. ಬಾಹ್ಯವಾಗಿ ಆ ನೋವು ಕಷ್ಟ ನೋಡುವವರಿಗೆ, ಆದರೆ ಅಂತರಂಗದಲ್ಲಿ ಅವರು ಪರಶಿವನನ್ನೇ ತುಂಬಿಕೊಂಡು ಮಹಾಶ್ರೀಮಂತರಾಗಿರ್ತಾರೆ. ಆ ತಿರುಳು ಬೇರೆಯವರಿಗೆ ಗೊತ್ತಾಗಲ್ಲ, ಭಕ್ತರಿಗಷ್ಟೇ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಅಂತಹ ಭಕ್ತರ ಹೆಸರಿನಲ್ಲಿ ಅನೇಕ ವ್ರತಗಳೇ ಬಂದುಬಿಟ್ಟಿದ್ದೇವೆ. ಅದಕ್ಕೆ ಇದು ಮಹಾ ನಿದರ್ಶನವಾಗಿ ನಿಂತಿದೆ ಈ ಸಿರಿಯಾಳ ಷಷ್ಠಿ ಅಂತಕ್ಕಂಥದ್ದು. ಸಿರಿಯಾಳ ಮಹಾಭಕ್ತ. ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಲೋಕಪ್ರಸಿದ್ಧ ಆಗಿತ್ತು ಅವನ ಭಕ್ತಿ. ಶಿವನ ಪೂಜೆ, ಶಿವನ ಧ್ಯಾನ, ಶಿವನ ಜಪ ತಪಗಳು ಅಂತಂದುಬಿಟ್ರೆ ಎಲ್ಲವನ್ನ ಪಕ್ಕಕ್ಕಿಟ್ಟು ತನ್ನ ಮನೆಯ ಮಡದಿಯೋ ಮಠವೋ ಮತ್ತೊಂದು ಎಲ್ಲ ಯಾವುದನ್ನೂ ನಚ್ಚಿಕೊಳ್ಳದೆ ಶಿವನನ್ನಷ್ಟೇ ನಚ್ಚಿಕೊಂಡಿದ್ದೀನಪ್ಪ. ಆ ರೀತಿಯೆಲ್ಲ ಆ ದಂಪತಿಗಳಿದ್ದದ್ದು. ಹೀಗಾಗಿ ಇಂತಹ ಸಿರಿಯಾಳನನ್ನು ಪರಮೇಶ್ವರ ಯಾವಾಗಲೂ ಭಕ್ತರನ್ನು ಪದೇ ಪದೇ ಪರೀಕ್ಷೆ ಮಾಡಿ ನೋಡ್ತಾನಲ್ವ. ಅದಕ್ಕೆ ಕಾರಣ ಅವರಲ್ಲಿ ಚಂಚಲವಾದ ಮನಸ್ಸಿದೆಯಾ ಅಥವಾ ಲೋಕವನ್ನು ಮೆಚ್ಚಿಸಲಿಕ್ಕಾಗಿ ಪೂಜೆ ಮಾಡ್ತಾರಾ, ಹೇಗೆ ನಿಜವಾಗಿ ನನ್ನ ಆರಾಧನೆ ಮಾಡ್ತಾ ಇದ್ದಾರಾ? ಒಬ್ಬ ಭಕ್ತನನ್ನು ಹೀಗೆ ಪರೀಕ್ಷೆ ಮಾಡ್ತಾನೆ ಶಿವ. ಎಲ್ಲರೂ ಪರೀಕ್ಷೆ ಮಾಡ್ತಾರೆ. ಭಗವಂತನ ಕೆಲಸವೇ ಮೆಚ್ಚಿ ವರೆದು ನೋಡುವ ಮಿಸುನಿಯ ಚಿನ್ನದಂತೆ ಅಂತ ಹೇಳ್ತಾರೆ. ಜಡರ ದಾಸಿಮಯ್ಯನವರ ಪದ್ಯ ಇರಬೇಕು, ಅದು ವಚನ ಇರಬೇಕು. ಚಿನ್ನವನ್ನು ಹೇಗೆ ಆ ಸಾಣೆಗೆ ಹಿಡಿದು ಅದನ್ನು ಹಾಗೆ ಹೊಳಪು ಬರೋ ಹಾಗೆ ಮಾಡ್ತಾರೋ, ಆ ರೀತಿಯಲ್ಲಿ ಭಕ್ತನನ್ನು ಚೆನ್ನಾಗಿ ಅರೆದು, ಅಂದರೆ ಪರೀಕ್ಷೆಗಳ ಮೂಲಕ ಅವನನ್ನು ತೀಡಿ ಹೇಗಿದೆ ಅಪ್ಪಟ ಭಕ್ತನ ಅಲ್ವಾ ಅಂತ ಪರೀಕ್ಷೆ ಮಾಡಿಕೊಳ್ತಾರಂತೆ. ಆ ರೀತಿಯಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಒಬ್ಬ ಸಾಧುವಿನ ವೇಷದಲ್ಲಿ ಬಂದವನು ಭಿಕ್ಷಾ ಕೇಳ್ದ. ಹೊರಗೆ ಬಂದರು ದಂಪತಿ. ಆಯ್ತಪ್ಪ ಬನ್ನಿ, ಅತಿಥಿಗಳು ಬಂದು ಅತಿಥಿ ಸತ್ಕಾರ ಅನ್ನೋದು ವ್ರತ ಆಗಿತ್ತು. ಯಾರಾದರೂ ಬಂದರೆ ಆ ಹೊತ್ತಿಗೆ ಊಟದ ಸಮಯಕ್ಕೆ ಬಂದು ಯಾರಾದರೂ ಊಟವನ್ನು ಬಡಿಸ್ಲಿಕ್ಕೆ ಇಟ್ಟರೆ ಅದು ಶಿವನ ಆರಾಧನೆ ಅಂತ. ಆ ಮಟ್ಟಕ್ಕೆ ಶಿವಪೂಜೆ ಬೇರೆ ಅಲ್ಲ, ಅತಿಥಿ ಸತ್ಕಾರ ಬೇರೆ ಇಲ್ಲ ಅಂತ. ಹಾಗಾಗಿ ನಮ್ಮಲ್ಲಿ ಅತಿಥಿ ದೇವೋ ಭವ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ. ಅದಕ್ಕೆ ಆ ಸಮಾನ ವೇದ ಸಮಾನತೆ ಇದೆ. ಆ ರೀತಿಯಲ್ಲಿ ಆತ ಬಂದಂಥವನಿಗೆ ಬನ್ನಿ ದಯಮಾಡಿ ಅಂತ. ಆದರೆ ನನ್ನೊಂದು ಷರತ್ತಿದೆ, ಆ ಷರತ್ತಿಗೆ ಒಪ್ಕೊಂಡ್ರೆ ನಾನು ಒಳಗಡೆ ಬರ್ತೀನಿ ಅಂತ ಹೇಳಿ. ಏನಾಗಬೇಕು ನನ್ನಿಂದ ಅಂತ. ಏನಿಲ್ಲ, ನನಗೆ ಹೇಗೆ ನಾನು ಪ್ರಸಾದ ಸ್ವೀಕರಿಸ್ತೀನಿ ಅಂದರೆ, ಮಗು ಇರಬೇಕು, ಆ ಮಗುವಿನ ತಲೆ ಕತ್ತರಿಸಿ ಅದರಲ್ಲಿ ನನಗೆ ಅಡುಗೆ ಮಾಡಿ ಊಟವನ್ನು ಬಡಿಸಬೇಕು. ಅದು ನನ್ನ ವ್ರತದ ನಿಯಮ. ಹೀಗಾಗಿ ಇದಕ್ಕೆ ತಮಗೆ ಸಮ್ಮತಿ ಇದ್ದರೆ ಒಳಗೆ ಬರ್ತೀನಿ ಅಂತ. ಇವರು ಮುಖ ನೋಡಿಕೊಂಡ್ರು. ಇರೋನೇ ಒಬ್ಬ ಮಗ, ಪುಟ್ಟ ಮಗು. ಅತಿಥಿನ ಬಿಟ್ಟರೆ ಪರಶಿವನನ್ನು ಬಿಟ್ಟ ಹಾಗೆ. ಊಟ ಬಡಿಸೋಣ ಅಂತಂದರೆ ಮಗುವನ್ನು ಕಳ್ಕೋಬೇಕು. ಒಂಥರ ಇಂಥ ಸಂದಿಗ್ಧಗಳಲ್ಲಿ ಒಬ್ಬ ಭಕ್ತ ಏನು ನಿರ್ಣಯ ತಗೊಳ್ತಾನೆ ಅದು ಪರಶಿವನಿಗೆ ಇಷ್ಟ ಆಗುತ್ತೆ. ಆ ಪರೀಕ್ಷೆಗಾಗೇ ಬರ್ತಾನೆ. ನಾನಾ ಶಿವನ ಅನ್ನೋದು ಬಂದಾಗ ನಾವು ಏನು ಮಾಡ್ತೀವಿ ಸಾಮಾನ್ಯವಾಗಿ? ಆರೋಗ್ಯವೇ ಸಣ್ಣ ಆರೋಗ್ಯ ಬಂದರೆ, ಇವತ್ತು ಯಾಕೋ ಆರೋಗ್ಯ ಸರಿ ಇಲ್ಲ, ಪೂಜೆ ನಾಳೆ ಮಾಡೋಣ, ದೇವರೆಲ್ಲೂ ಹೋಗ್ತಾನೆ, ಇದ್ದೇ ಇರ್ತಾನಲ್ವ ಅಂತ ನಿರ್ಣಯ ಮಾಡಿಬಿಡ್ತೀವಿ. ಅಥವಾ ಇನ್ಯಾವುದೋ ಒಂದು ಹೊರಟಿರ್ತೀವಿ, ಎಲ್ಲಿಗೋ ಪ್ರಯಾಣವೋ ಮತ್ತೊಂದೋ, ಇನ್ಯಾವುದೋ ಶುಭ ಸಮಾರಂಭಗಳೋ ಮತ್ತೊಂದು, ಕಿಟ್ಟಿ ಪಾರ್ಟಿ ಅದು ಇದು ಬೇಕಾದಷ್ಟು ಇದಾವಲ್ಲ ನಮಗೆ ದೇವ್ರ ಪೂಜೆ ತಪ್ಪಿಸ್ಕೊಳ್ಳೋಕ್ಕೆ. ಒಂದು ಸಣ್ಣ ಸಮಾರಂಭವು ಪರಶಿವನ ಪೂಜೆಯನ್ನು ಪಕ್ಕಕ್ಕಿರಿಸ್ಬಿಡುತ್ತೆ. ಹಾಗಲ್ಲ, ಅತ್ಯಂತ ಯಾವುದು ನಿಮಗೆ ಬಿಡಲಾರದ ಸನ್ನಿವೇಶ ಇದೆಯೋ ಅಲ್ಲಿ ನೀವು ಹೇಗೆ ನಿರ್ಣಯಿಸ್ತೀರಿ? ಕಾಯಿಲೆ ಬಿದ್ದಾಗ ಮನುಷ್ಯ ಅನುಷ್ಠಾನ ಜಪ ಇವುಗಳಲ್ಲಿ ಕಾಲ ಕಳೀತಾನ ಅಥವಾ ಹಾಸಿಗೆ ಮೇಲೆ
ನೋವಿನಿಂದ ನರಳ್ತಾ ಇರ್ತಾನೆ. ನೋವಿನಲ್ಲೂ ಆ ಶಿವ ಸ್ಮರಣೆ ಆಗ್ತಾ ಇದ್ದರೆ ಅದು ಪೂಜೆ. ಈ ಕಥೆಗಳನ್ನು ಹೇಳುತ್ತೆ ಇದು. ಅಂದರೆ ನಾವು ಕಷ್ಟ ಬಂದಾಗ ದೇವ್ರನ್ನ ಬೈಕೊಂಡು ಬಿಟ್ಬಿಡ್ತೀವಿ. ಎಷ್ಟು ಪೂಜೆ ಮಾಡಲಿಲ್ಲಪ್ಪ ನಾನು, ಎಷ್ಟು ಜನ ನನ್ನ ಬಳಿಗೆ ಸಾಕಷ್ಟು ಜನ ಬಂದವರು ಹೇಳ್ತಾರೆ, ನನಗೆ ದೇವ್ರ ಪೂಜೆ ಮಾಡಿ ಸಾಕಾಗಿದೆ, ಇನ್ನು ಮಾಡಲ್ಲ ನಾನು. ಹಾಗಲ್ಲ, ಅದು ಕಷ್ಟದ ಪಾಡಿ ಕಷ್ಟ ಬರ್ತಾ ಇರುತ್ತೆ. ನಾವು ಆರಾಧನೆ ಬಿಟ್ಟರೆ ಇನ್ನಷ್ಟು ಪಾತಾಳಕ್ಕೆ ಹೋಗ್ಬಿಡ್ತೀವಿ. ಇಷ್ಟರ ಮಟ್ಟಿಗೆ ಭಗವಂತ ಕಷ್ಟ ತಾಳಿಕೊಳ್ಳುವ ಶಕ್ತಿ ಕೊಟ್ಟಿದ್ದಾನಲ್ಲ ಅನ್ನೋ ಅರಿವನ್ನು ಇಟ್ಕೋಬೇಕಾಗತ್ತೆ. ಅದನ್ನಿಟ್ಕೊಂಡು ಪೂಜೆ ಮಾಡಬೇಕು. ಪೂಜೆ ವಸ್ತುತಃ ನಮ್ಮ ಮನಸ್ಸಿನ ಆಲೋಚನೆಗಳ ಶುದ್ಧಿಯೇ ಆಗಿದೆ. ಶುದ್ಧಿಗಾಗಿ ಪೂಜೆ, ಲಾಭಕ್ಕಾಗಿ ಅಲ್ಲ. ಇದನ್ನು ನಾವು ಮರಿತೀವಿ. ಅಲ್ಲಿ ಪಾಪ ಅವನಿಗೆ ಅಂಥ ಒಂದು ಸಂದಿಗ್ಧ ನಿರ್ಣಯ, ಅತಿಥಿಗಳನ್ನು ಕರೆದು ಬಿಟ್ಟಿದ್ದಾನೆ ಒಳಗೆ ಬನ್ನಿ ಅಂತ. ಬನ್ನಿ ಅಂದಮೇಲೆ ಹಿಂದೆ ಸರಿಯೋ ಮಾತಿಲ್ಲ. ಶಿವಶರಣರಿಗೆ ಹಾಗೂ ಶಿವಭಕ್ತರಿಗೆ ಅದಿದೆ. ಶಿವಪೂಜೆ ಅಂದರೆ ನನ್ನನ್ನು ತೆತ್ಕೊಂಡ್ರೂ ಪರವಾಗಿಲ್ಲ ಅಂತ. ಇಬ್ಬರು ಹೆಂಡತಿಗೆ ಹೇಳ್ದ, ಮಗುವಿನ ತಲೆಯನ್ನು ಕಡಿದು ಸಾರು ಮಾಡೋಣ ಅಂತ. ಅತಿಥಿಗಳನ್ನು ಕೂಡಿಸಿದ್ದಾನೆ ಒಳಗೆ ಅಡುಗೆ ಮನೆಯಲ್ಲಿ ಆಗುವ ಆ ಸನ್ನಿವೇಶ ಕಲ್ಪನೆ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ. ಆ ಸನ್ನಿವೇಶವನ್ನು ಎದುರಿಸಿದವ್ರ ಕಥೆ ಬಹಳ ಘೋರವಾಗಿರುತ್ತೆ. ಸರಿ, ತಂದು ಬಡಿಸಿದರು. ತಾಯಿಗೆ ಆ ಮಗುವಿನ ತಲೆ ಬೇಯುವಾಗ ಆಗಿರುವ ಸಂಕಟ, ನೋವು, ಅಳು, ದುಃಖ ಇದ್ಯಾವುದು ಮಾಡ್ಕೊಳ್ಳೋ ಹಾಗೆಲ್ಲ ಆಗಿದ್ರೆ ಶಿವನ ಪೂಜೆ ಮಾಡ್ತಾಯಿದ್ದೀನಿ ಅಂದಾಗ ಹೇಗೆ? ಆ ರೀತಿಯಲ್ಲಿ ಮನಸ್ಸಿಗೆ ತಗೊಂಡು ಪಾಪ ಅಡುಗೆ ಮಾಡಿ ಬಡಿಸಿದರು. ಸಂತೃಪ್ತಿಯಾದೆ ಅಂತ ಆ ಬಂದಂತಹ ಆ ಅತಿಥಿ ಹೇಳ್ದ, ಊಟ ತುಂಬ ಚೆನ್ನಾಗಿತ್ತು. ನಾನು ಎಲ್ಲೋ ಸಾಕಷ್ಟು ಕಡೆ ಸುತ್ತಾಡಿದೆ. ಬಹುಶಃ ನನಗೆ ಈ ದಿವಸ ಊಟ ಸಿಗಲಿಕ್ಕಿಲ್ಲ, ನನ್ನ ಪ್ರಸಾದ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ತುಂಬ ರುಚಿಯಾಗಿ ಮಾಡಿಕೊಟ್ರೆ ತುಂಬ ಸಂತೋಷ ಆಯಿತು. ನನಗೆ ತುಂಬ ಆಶೀರ್ವಾದ ಮಾಡಬೇಕು ಅನ್ನಿಸ್ತಾ ಇದೆ. ಬನ್ನಿ, ಯಾರ್ಯಾರಿದ್ದೀರಾ ಕರೀರಿ ನಿಮ್ಮನೆ. ಗಂಡ ಹೆಂಡತಿ ನೋಡ್ಕೊಂಡು ಮುಖ ನೋಡಿಕೊಂಡ್ರು. ಈಗ ಸದ್ಯಕ್ಕಿರೋದು ನಾವಿಬ್ಬರೇ, ಮಗು ಇಲ್ಲಿ ಅಂತ. ಅದೇ ಬಡಿಸಿದ್ವಲ್ಲ ಈಗ ಅಂತ. ಮನೆ ಒಳಗಡೆ ಇದ್ದಾನೆ, ಕರೀರಿ ಅಂತ. ಹೋಗಿ ಅಡುಗೆ ಮನೆ ನೋಡಿದ್ರೆ ಮಗು ಇದೆ. ಆಶ್ಚರ್ಯ ಆಯಿತು ಅವರಿಗೆ. 3 ಜನ ಬಂದು ನಿಂತಿದ್ದಾರೆ ಅತಿಥಿಯ ಎದುರುಗಡೆಗೆ. ಪರಮೇಶ್ವರ ಪ್ರತ್ಯಕ್ಷ ಆದ. ನಿನ್ನ ಭಕ್ತಿ ಲೋಕ ಮೆಚ್ಚಬೇಕು, ಲೋಕಕ್ಕೆ ಗೊತ್ತಾಗಬೇಕು ನಿನ್ನ ನಿಷ್ಠೆ, ನಿನ್ನ ಶ್ರದ್ಧೆ, ನಿನ್ನ ವ್ರತದ ಆ ಮಹಿಮೆ. ಹೀಗಾಗಿ ನಾನು ನಿನ್ನ ಕಥೆಯನ್ನು ಜಗತ್ತಿಗೆ ಸಾರುವರು ಕಾರಣದಿಂದ ನಾನು ಈ ದಿವಸ ನಿಮ್ಮ ಮನೆಗೆ ಬಂದೇ ಇಷ್ಟೆಲ್ಲ ಕೆಲಸ ಮಾಡಿಸ್ದೆ. ಚಿರಾಯುವಾಗಿರು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಅಂತರ್ಧಾನ ಅದ. ಇದು ಸಿರಿಯಾಳನ ಕಥೆ. ನಾನು ಈಗಾಗಲೇ ಹೇಳಿದೆ, ಭಕ್ತಿ ಅನ್ನೋದರಲ್ಲಿ ಭೇದ ಯಾವುದು ನಮ್ಮ ಸ್ವಂತಿಕೆ ವಿಚಾರ ಬಂದಾಗಲೂ ಅದನ್ನು ಪಕ್ಕಕ್ಕಿಟ್ಟು ಶಿವಪೂಜೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದು. ಅದು ನಿಜವಾಗಿ ಶಿವಪೂಜೆ ಅನ್ನಿಸ್ಕೊಳ್ಳುತ್ತೆ ಅನ್ನುವ ಒಂದು ಆ ಸಾರವನ್ನು, ಎಸೆನ್ಸ್ ಅಂತ ಏನಂತೀವಿ, ಅದನ್ನು ಸೂಚಿಸ್ತಾ ಇದೆ ಈ ಕಥೆ. ಹಾಗಾಗಿ ಈ ದಿವಸ ತಾಯಂದಿರು ಮಕ್ಕಳ ಆಯುಷ್ಯ ಆರೋಗ್ಯಕ್ಕಾಗಿ ಈ ಶಿವನ ಪೂಜೆಯನ್ನು ಮಾಡ್ತಾರೆ. ಒಂದು ಕ್ರಮ ಇದೆ. ಒಂದು ಮಣ್ಣಿನಲ್ಲಿ ಒಂದು ಮಗುವನ್ನು ಬಿಡಿಸಿ ತಲೆಯನ್ನು ಮತ್ತು ಈ ಉಳಿದ ಭಾಗವನ್ನು 2 ಭಾಗ ಮಾಡಿ ಆ ಪರಮೇಶ್ವರನ ಎದುರುಗಡೆ ಬರೆದು ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಪರಮೇಶ್ವರನಿಗೆ ಅದನ್ನು ತೋರಿಸ್ತಕ್ಕಂಥದ್ದು ಈ ರೀತಿಯ ಕ್ರಮ ಇದೆ. ಇನ್ನೊಂದು ಕಡೆ ಬೊಂಬೆಯನ್ನೇ ಮಾಡಿ ಮಗುವಿನ ತಲೆಯನ್ನು ಎತ್ತಿಡ್ತಕ್ಕಂಥದ್ದು, ಇದೇ ಅವನಿಗೆ ನೈವೇದ್ಯ ಅಂತಕ್ಕಂಥ ಆಚರಣೆಗಳು ಕೆಲವು ಕಡೆ ಇದ್ದಾವೆ. ಅದರ ಹೊರತಾಗಿ ಪರಮೇಶ್ವರನಿಗೆ ಷೋಡಶೋಪಚಾರ ಪೂಜೆ ನೆರವೇರಿಸಿ ಅವನಿಗೆ ಇಷ್ಟವಾದಂಥ ಮೊಸರನ್ನು ಹಾಗೂ ಇತರೆ ಯಾವುದು ಭಕ್ಷ್ಯ ಭೋಜ್ಯಗಳು ಪರಮೇಶ್ವರನಿಗೆ ಆಗುತ್ತೆ, ಮನೆಯಲ್ಲಿ ಯಾವುದು ನಿಮಗೆ ಹಿತ ಅನಿಸುತ್ತೋ ಅದನ್ನು, ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅಂತ, ನಮಗೆ ಯಾವುದು ಆಹಾರವೋ ಅದೇ ಪರಮೇಶ್ವರನ ಆಹಾರವೂ ಆಗಿರುತ್ತೆ. ಹೀಗಾಗಿ ನಿಮ್ಮ ಮನೆಗಳಲ್ಲಿ ಈ ದಿವಸ ಯಾವುದಾದರೂ ಆ ನೈವೇದ್ಯವನ್ನು ಮಾಡಿ ಪರಶಿವನಿಗೆ ಸಮರ್ಪಣೆ ಮಾಡಿ ಶಿವನ ಕೃಪೆಗೆ ಪಾತ್ರರಾಗೋದು. ಪರಮೇಶ್ವರನನ್ನು ಕಷ್ಟದಲ್ಲೂ ನನಗೆ ನಿನ್ನ ಸ್ಮರಣೆ ಮಹಾ ಸಂಪತ್ತು ಅನ್ನಿಸ್ಬೇಕು, ರೋಗದಲ್ಲೂ ನನಗೆ ನಿನ್ನ ಸ್ಮರಣೆ ಸಂಜೀವಿನಿ ಪರಮೌಷಧ
ಅನ್ನಿಸ್ಬೇಕು. ಈ ರೀತಿಯ ಒಂದು ಬುದ್ಧಿ, ಚೈತನ್ಯ, ಶಕ್ತಿ ಇವುಗಳನ್ನು ಕೊಡಪ್ಪ ಅಂತ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಬೇಕು. ಆಗ ಕಷ್ಟದಿಂದ, ನಷ್ಟದಿಂದ, ರೋಗಗಳಿದ್ದರೆ ಅವುಗಳಿಂದ ನಾವು ಹೊರಗೆ ಬರಲಿಕ್ಕೆ ಒಂದು ದಾರಿ ಆಗುತ್ತೆ. ಪರಮೇಶ್ವರನ ಕೃಪೆ ಆಗಲಿಕ್ಕೆ ಬೇಕಾಗಿರುವುದು ಭಕ್ತಿ, ಇಷ್ಟೇ ಬೇಕಾಗಿರೋದು. ಈ ದಿವಸ ತಾಯಂದಿರು, ಮನೆಯಲ್ಲಿರ್ತಕ್ಕಂತಹ ತಾಯಂದಿರು ಮಕ್ಕಳ ಆರೋಗ್ಯಕ್ಕಾಗಿ, ಆಯುಷ್ಯಕ್ಕಾಗಿ, ದೀರ್ಘಾಯುಷ್ಯಕ್ಕಾಗಿ ಪರಮೇಶ್ವರನ ಪೂಜೆ ಮಾಡಿ ಪರಮೇಶ್ವರನ ಪ್ರಸಾದವನ್ನು ಮಕ್ಕಳಿಗೆ ತಿನ್ನಿಸಿ ಚಿರಂಜೀವಿಯಾಗಿರುವಂಥ ತಾಯಿಯ ಆಶೀರ್ವಾದ ಮಾಡ್ತಾಳೆ. ಪರಮೇಶ್ವರನ ಸ್ಥಾನದಲ್ಲಿ ನಿಂತು ತಾಯಿಗೆ ಆ ಶಕ್ತಿ ಇದೆ. ಹೀಗಾಗಿ ತಂದೆ ತಾಯಿಗಳು ಈ ಒಂದು ಸಿರಿಯಾಳನ ಆ ಷಷ್ಠಿಯ ವ್ರತದ ನೆಪದಲ್ಲಿ ಪರಮೇಶ್ವರನ ಆರಾಧನೆಯನ್ನು ತಾವೆಲ್ಲ ಮಾಡಬಹುದು. ಮಾಡಿ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿ ನಿಮ್ಮ ಮಕ್ಕಳ ಆರೋಗ್ಯ, ಆಯುಷ್ಯ ವೃದ್ಧಿಯಾಗಲಿ. ಪರಮೇಶ್ವರನ ಕೃಪೆಯಿಂದ ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.